ಗುರುಗಳೇ ಯಾಕೆ ಹಿಂಗೆ ತಲೆನ ಚಚ್ಕೊಳ್ತಾ ಇದ್ದೀರಾ? ಯಾವ ಭಾಗ ಸರಿಯಾಗಿ ಕೆಲಸ ಮಾಡಲು ಆ ಭಾಗಕ್ಕೆ ಸರಿಯಾಗಿ ಬಿಸಿ ಮುಟ್ಸಿದ್ರೆ ಆ ಭಾಗ ಆವಾಗ ಸರಿಯಾಗಿ ಕೆಲಸ ಮಾಡುತ್ತೇ ಗೋವಿಂದ. ಅಲ್ಲ, ಮೆದ್ಲಿರೋದು ಹಿಂದೆ ಅಲ್ವಾ? ಈಗ ಮುಂದೆ ಚಚ್ಕೊಂಡ್ರೆ ಏನು ಪ್ರಯೋಜನ? ಈಗ ಮುಖದ ಮೇಲೆ ನೆವೆ ಆದರೆ ಕೈಯಿಂದ ತಾನೇ ಕೆರ್ಕೋಬೇಕು, ಮುಖದಿಂದ ಮುಖ ಕೆರೆಯೋಕ್ಕಾಗುತ್ತೆ. ಹಾಗೆ ಇಲ್ಲಿ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಚಚ್ಕೋಬೇಕು. ಚಚ್ಕೊಳ್ಳಿ. ಅಲ್ಲಿ ಗುರುಗಳು ಪ್ರವಾಸಕ್ಕೆ ಹೊರಟಿದ್ದಾರೆ. ಶ್ಯಾಮ್ ಭಟ್ರು ಅದಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನ ನೋಡಿ ಗುರುಗಳಿಗೆ ಆನಂದ ಆಗಿದೆ. ಅವರ ಆನಂದನೇ ನನಗೆ ಸಂಕಟ ಆಗಿದೆ. ಆ ಶ್ಯಾಮ್ ಭಟ್ಟನಿಗೆ ಪಾರು ಪತ್ತೇದಾರಿಕೆ ಕೊಟ್ಟಾಗಲೇ ನನ್ನ ಹೊಟ್ಟೆ ಒಳಗಡೆ ಬೆಂಕಿ ಎತ್ಕೊಂಡಿತ್ತು. ಈಗ ಗುರುಗಳು ಶ್ಯಾಮ್ ಭಟ್ಟನ ಹೊಗಳ್ತಾ ಇದ್ದಾರೆ ಅಂದರೆ ಈಗಾಗಲೇ ನನ್ನ ಹೊಟ್ಟೆಲಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಾಗ ಆಗ್ತಾ ಇದೆ. ತುಪ್ಪ ಅಂದ ತಕ್ಷಣ ನೆನಪಾಯ್ತು. ಏನೋ ಯಾರೋ ನಿಮ್ಮ ಬಗ್ಗೆ ಚಾಡಿ ಹೇಳಿದಾರೆ ಅನ್ಸುತ್ತೆ. ಶ್ಯಾಮ್ ಭಟ್ರು ತುಪ್ಪ ಬಾಳೆಹಣ್ಣಿನ ಮೇಲೆ ನಿರ್ಬಂಧ ಹೇರಿದ್ದಾರೆ. ಇನ್ಮುಂದೆ ನೀವು ಕದ್ದು ತುಪ್ಪ ಬಾಳೆಹಣ್ಣು ತಿನ್ನೋದು ಕಷ್ಟ ಆಗುತ್ತೆ. ಶಿಷ್ಯ, ನಾನು ತುಪ್ಪ ಬಾಳೆಹಣ್ಣು ಎಲ್ಲ ದಾಟಿ ಪಟ್ಟ ಪೀಠ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಇನ್ನು ಅಲ್ಲೇ ಇದೆಯಲ್ಲ. ಇಲ್ಲಿದ್ದೀರಾ? ಯಾರದು? ಗುರುಗಳು ನಿಮ್ಮನ್ನ ಕರೀತಾ ಇದೆ. ಹಾಂ, ಬರ್ತೀವಿ. ಶಿಷ್ಯ ನಡಿ. ಯಾರದು ಬಳೆ ಶಬ್ದ ಮಾಡೋದು? ಹಾ, ನಿಮ್ಮ ಹೆಂಡತಿ. ಓ ಸರಸ್ವತಿ, ನಿನ್ ಬಳೆನ ಶಬ್ದ ಮಾಡಿದ್ದು? ಹಾ, ನಿಮ್ಮ ಮುಂದೆ ನನಗಲ್ದೆ ಬೇರೆ ಇನ್ಯಾರಿಗೆ ಬಳೆ ಶಬ್ದ ಮಾಡಕ್ ಧೈರ್ಯ ಇದೆ? ಅದು ಸರಿ. ಬಳೆಗಳೇ, ಅದು ಯಾಕೆ ಶಬ್ದ ಮಾಡಿದ್ದು? ಬಳೆಗಳನ್ನ ಕೇಳಿದ್ರೆ ಕಾಲ್ ಬೆರಳು ಉತ್ತರ ಕೊಡ್ತಾ ಇದೆ. ಹೆಬ್ಬೆರಳೆ, ಭೂಮಿ ಮೇಲೆ ಚಿತ್ರ ಬಿಡಿಸ್ತಾ ಇದೆಯಾ? ನಿಂದೇನಾದ್ರೂ ಬೇಡಿಕೆ ಇದೆಯಾ? ಬೇಡಿಕೆ ಏನೂ ಇಲ್ಲ. ಕೊಡೋದನ್ನೆಲ್ಲ ಕೊಟ್ಟ ಮೇಲೆ ನಿಮ್ಮ ಹತ್ರ ಬೇಡೋದೇನಿದೆ? ಅದು ನಿಜ. ನಾನೇ ನೀನಾಗಿರುವಾಗ ಕೇಳೋ ಪ್ರಶ್ನೆ ಆದ್ರೂ ಎಲ್ಲಿಂದ ಬರಬೇಕು? ಆದ್ರೆ ಈ ಕಾಲ್ ಬೆರಳು ಚಿತ್ತಾರ ಬಿಡಿಸ್ತಾ ಇದೆ, ಅದಕ್ಕೆ ಉತ್ತರ ಗೊತ್ತಾಗ್ಲಿಲ್ಲ. ತಿಳಿಯೋದು ಕಷ್ಟನಾ ನಿಮಗೆ? ಕಣ್ಣಿನ ಆಳ ಕೇಳಿದು ಮನಸ್ಸನ್ನ ಶೋಧಿಸೋ ಕಲೆಗಾರ ಅಲ್ವಾ ನೀವು? ಅದು ನಿಜ. ಆದ್ರೆ ಕಮಲ ನೇತ್ರೆಯ ದೃಷ್ಟಿ ನೆಲ ನೋಡ್ತಿದೀಯಲ್ಲ, ಆಳ ಕಿಳಿಯುವ ಬಗೆ ಆದ್ರೂ ಹೇಗೆ? ಮುಖ ಮುಚ್ಕೊಂಡ್ರೆ ಕಣ್ಣುಗಳು ಕಾಣೋದಾದ್ರೂ ಹೇಗೆ? ದೃಷ್ಟಿಯ ಆಳದೊಳಗೆ ಇಳಿದು ಚಿತ್ತ ಸಾಗರದಲ್ಲಿ ಮುಳುಗಿ ಭಾವ ಭಿತ್ತಿಗಳ ಚಿಪ್ಪಿನೊಳಗೆ ಅಡಗಿರುವ ಮುತ್ತನ್ನು ಎತ್ತಿ ತರುವುದಾದರೂ ಹೇಗೆ? ನಿಜವಾಗ್ಲೂ? ಏನಮ್ಮ ಇವತ್ತು ನನಗಿಷ್ಟವಾಗಿರೋ ಪಾಯಸ ಮಾಡಿದ್ಯಾ? ಏನ್ ವಿಶೇಷ? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮೇಲೆ ಮತ್ತೊಂದು ಅಂದ್ರಂತೆ. ಏನು ಗೊತ್ತಿಲ್ದಿರೋ ಥರ ನಾಟಕ ಮಾಡಬೇಡ, ಸುಮ್ಮನೆ ತಿನ್ನು.
ಸಾಕಮ್ಮ. ನನ್ನನ್ನು ಬಕಾಸುರ ಅನ್ಕೊಂಡಿದ್ಯಾ? ಅಲ್ಲ, ಭೀಮ ಅಂದ್ಕೊಂಡಿದ್ದೀನಿ. ಘಟೋದ್ಗಜ ಬರ್ತಾ ಇದ್ದಾನಲ್ಲ, ಹೊತ್ಕೊಂಡು ತಿರ್ಗಾಡೋದಕ್ಕೆ ಶಕ್ತಿ ಬೇಡ್ವೇ? ಅಯ್ಯೋ, ಏನಮ್ಮ ನೀನು? ಪಾಪ ಕೋಮಲವಾದ ನಿನ್ನ ಸೊಸೆನ ಹಿಡಿಂಬೆ ಮಾಡ್ಬಿಟ್ಟಿಯಲ್ಲ. ಏಯ್, ನಾನ್ಯಾಕೋ ಅವಳ ಹಿಡಂಬಿ ಮಾಡ್ಲಿ? ಘಟೋದ್ಗಜ ಹಿಡಿಂಬೆ ಮಗ ತಾನೆ? ಅವಳು ರಾಕ್ಷಸಿ, ನನ್ನ ಸೊಸೆ ಸೀತೆ ಥರ ದೇವತೆ. ಸೀತೆನಾ ಅಮ್ಮ? ಬೇಡ ಬೇಡ. ಲವಕುಶ, ಅವಳಿ ಜೋಡಿ, ಎರಡೆರಡು ಮಕ್ಕಳು. ಅಯ್ಯೋ, ನನ್ನ ಕಿಲ ಇರೋಕ್ಕಾಗಲ್ಲ. ನನಗೊಂದೇ ಸಾಕು. ಆಹಾ, ತರ್ಲೆಗಳ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನನ್ನೇ ಆಟ ಆಡಿಸ್ತಾ ಇದ್ದೀರಾ? ನೀನು ಘಟೋದ್ಗಜನಾದ್ರೂ ಹೆರು, ಲವಕುಶನಾದ್ರೂ ಹೆರು, ಇನ್ನು 9 ತಿಂಗಳಲ್ಲಿ ನನ್ನ ಕೈಗೆ ಮೊಮ್ಮಗು ಕೊಡಬೇಕು ಅಷ್ಟೇ. ಅನ್ನದಾತೋ ಸುಖೀ ಭವ. ಅಮ್ಮ, ನಾನು ಕೈ ತೊಳ್ಕೊಂಡು ಹಾಗೆ ಹೊರಗೋಗಿ ಬರ್ತೀನಿ. ಏ, ಈಗಷ್ಟೇ ಊಟ ಮಾಡಿದ್ಯಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬಾರ್ದೆ? ಪರವಾಗಿಲ್ಲ ಅಮ್ಮ, ಹೀಗೋಗಿ ಹಾಗೆ ಬರ್ತೀನಿ. ಸರಿಯಪ್ಪ, ಹೋಗ್ಬಾ. ಜೋಪಾನ. ಬರ್ತೀನಿ. ಇದು ಮಾವಿನಕಾಯಿ ಸಿಗೋ ಕಾಲ ಅಲ್ಲ ಅಂತ ನನ್ನ ಬುದ್ಧಿಗೆ ಯಾಕೆ ತೋಚಲಿಲ್ಲ? ಸರಸ್ವತಿಗೆ ನಾನು ಏನಂತ ಉತ್ತರ ಹೇಳಿ? ನನ್ನ ಹೆಂಡತಿ ಬಯಕೆ ಈಡೇರಿಸೋದಕ್ಕೆ ಆ ತಾಯಿಯಿಂದ ಮಾತ್ರ ಸಾಧ್ಯ. ಹಾ, ತಾಯಿ ವನಮಾತೆ, ಈ ಕಂದ ತನ್ನ ಹೆಂಡತಿಯ ಬಯಕೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ನನ್ನ ಮನವಿಯನ್ನ ಆಲಿಸು ತಾಯಿ. ವೆಂಕಟನಾಥ, ಈಗಾಗಲೇ ಮಾವಿನಕಾಯಿ ತಿನ್ನುವ ಬಯಕೆ? ಇಲ್ಲ ತಾಯಿ, ಅದು ನನ್ನ ಹೆಂಡತಿಯ ಬಯಕೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀಯಾ? ಕ್ಷಮಿಸು ತಾಯಿ. ಹೆಂಡತಿ ಕಾರಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ ಎಂದು ಭಾವಿಸ್ಬೇಡ. ಸದಾ ನಮ್ಮನ್ನ ಕಾಯೋಳು ನಾವು ಬೇಡಿದ್ದಿನ ನೀಡೋದು ನೀವೇ ತಾನೇ? ವೆಂಕಟನಾಥ, ನಿನ್ನ ಗುಣ ನನಗೆ ತುಂಬಾ ಇಷ್ಟವಾಗಿದೆ. ಅವಳ ಬಯಕೆ ಈಡೇರುತ್ತೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ.